ಫ್ರೆಂಡ್ಸ್, ಇವತ್ತು ಕಳ್ಳೆಪುರಿ ಉರಿತಾ ಇದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ಬೇಕು ಟೀ ಜೊತೆಗೆ ಅಂತ ಕಳ್ಳೆಪುರಿ ಉರಿತಾ ಇದ್ದೀನಿ. ಸರಿ, ನಾವು ಯಾವ ರೀತಿ ಕಳ್ಳೆಪುರಿ ಉರಿತೀವಿ ಅಂತ ನೀವು ನೋಡ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸರಿ, ಕಳ್ಳೆಪುರಿ ಉರಿಯೋದಕ್ಕೆ ಏನೇನು ಬೇಕು ಅಂತಂದು ಎಲ್ಲ ತೋರಿಸ್ತೀನಿ. ಕಳ್ಳೆಪುರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂಗಡಿಯಲ್ಲಿ ಎಲ್ಲ ತಂದಿದ್ದು ಏನಾದರೂ ಕಡ್ಡಿ ಕಸ ಧೂಳು ಇರುತ್ತೆ, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪುರಿನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಉಪ್ಪಿನ ಪೌಡ್ರ್ ತಗೊಂಡಿದ್ದೀನಿ, ಕಡಲೆ ಬೀಜ ತಗೊಂಡಿದ್ದೀನಿ, ಮತ್ತು ಒಂದು 4 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಸರಿ, ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕರಿಬೇವಿನ ಸೊಪ್ಪು ತೊಳೆದ್ಬಿಟ್ಟು, ಹಸಿ ಕರಿಬೇವಿನ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7-8 ಎಸ್ಲು ಜಜ್ಜಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ತಗೊಂಡಿದ್ದೀನಿ. ಕಡಲೆ ಬೀಜನ ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ತಗೊಂಡಿದ್ದೀನಿ. ಇಷ್ಟು ಕಡಲೆ ಬೀಜ ಬೇಕಾಗುತ್ತೆ. ಸರಿ, ಈಗ ಇದು ಎಣ್ಣೆ ಕಾದಿದೆ. ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಳ್ಳೆಪುರಿ ಉರಿಯೋದು ಯಾವ ರೀತಿ, ಯಾವ ವಿಧಾನ ಅಂತ ತೋರಿಸ್ತೀನಿ, ಬನ್ನಿ. ಕಡಲೆ ಬೀಜ ಉರಿತಾ ಇದ್ದೀನಿ. ಎಣ್ಣೆ ಕಾದಿದೆ. ಕಡಲೆ ಬೀಜ ಫ್ರೈ ಮಾಡ್ತಾ ಇದ್ದೀನಿ. ಕಡಲೆ ಬೀಜ ಚಟಪಟ ಅಂತ ಫ್ರೈ ಆಗ್ತಾ ಇದೆ. ಹಸಿ ಕಡಲೆ ಬೀಜ ಫ್ರೈ ಆಗ್ತಾ ಇದೆ. ಸ್ವಲ್ಪ ಉರಿ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಕಡಲೆ ಬೀಜ ಬಿಡುತ್ತೆ. ಈಗ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾರೆ, ಮೆಣಸಿನ್ಕಾಯಿ ಪುಡಿನ. ನಾನು ಮೆಣಸಿನ್ಕಾಯಿ ಪುಡಿ ಯಾವತ್ತಾದರೂ ಒಂದೊಂದ್ಸರಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿದರೆ ಒಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಮೆಣಸಿನ್ಕಾಯಿ ಮುರಿದಾಕ್ತೀನಿ, ಯಾವತ್ತೋ ಒಂದೊಂದು ದಿವಸ ಹಾಕೋದಷ್ಟೇ ಮೆಣಸಿನ್ಕಾಯಿ ಪುಡಿನ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಉಪ್ಪಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ. ಈಗ ಪುರಿ ಇದೆಯಲ್ಲ, ಇದನ್ನು ಹಾಕ್ತೀನಿ. ಪುರಿ ಹಾಕ್ತಾ ಇದ್ದೀನಿ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಗರಿಗರಿಯಾಗಿರುತ್ತೆ ಪುರಿ. ಗಟ್ಟಿ ಪುರಿ, ಜೆಲ್ ಪುರಿ ಅಂತ 2 ಥರ ಇರುತ್ತೆ. 2 ಥರನೂ ಪುರಿ ಉರಿಬೋದು. ಮಸಾಲ ಪುರಿ ಮಾಡ್ಬೋದು, 2 ಥರನೂ ಟೇಸ್ಟಾಗಿರುತ್ತೆ. ನಾನಿವತ್ತು ಗಟ್ಟಿ ಪುರಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ಗರಿಗರಿಯಾಗಿರುತ್ತೆ. ಆಲ್ರೆಡಿ ಸಮ್ಮರಲ್ಲಿ ಗರಿಗರಿಯಾಗಿರುತ್ತೆ ಪುರಿ. ಸ್ವಲ್ಪ ಹುರಿದ್ರೆ ಸಾಕು. ಸುಮ್ಮನೆ ಈ ಉಪ್ಪು, ಮೆಣಸಿನ್ಕಾಯಿ ಮಸಾಲ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಹಿಂಗೆ 2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು.
ರೆಡಿ ಆಯಿತು ಕಡಲೆಪುರಿ ಹುರಿಯೋದು. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಪೀಸ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಾಕಲಿಲ್ಲ. ಸರಿ, ನೀವು ಕೊಬ್ಬರಿನ ಸಣ್ಣ ಪೀಸ್ ಮಾಡಿ ಒಗ್ಗರಣೆ ಒಳಗಡೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರೆಡಿ ಟು ಈಟ್ ಪುರಿ, ಕಡಲೆಪುರಿ. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.